ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ನಗರದ 30ನೇ ವಾರ್ಡಿನ ಕಾವೇರಿ ನಗರದ ಕ್ಷೇಮ ಅಭಿವೃದ್ಧಿ ಸಂಘದಿಂದ ಕಳೆದ 9 ವರ್ಷಗಳಿಂದ ಪ್ರತಿ ಭಾನುವಾರ ಚರಂಡಿ, ಮೋರಿ, ಗಿಡ ಮರಗಳ ಸ್ವಚ್ಛತೆ ಹಾಗೂ ಇತರೆ ಅಭಿವೃದ್ಧಿಗಳನ್ನು ಮಾಡಿಕೊಂಡು ಬರುತ್ತಿದ್ದು, ಕಾವೇರಿ ನಗರದ 9ನೇ ವಾರ್ಷಿಕೋತ್ಸವ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೌದು, ಹೊಸಕೋಟೆ ನಗರದ 30ನೇ ವಾರ್ಡಿನ ಕಾವೇರಿ ನಗರದ ಕ್ಷೇಮಾಭಿವೃದ್ಧಿ ಸಂಘ ಹೊಸಕೋಟೆ ನಗರಕ್ಕೆ ಮಾದರಿಯಾಗಿದೆ. ಕಳೆದ 9 ವರ್ಷಗಳ ಹಿಂದೆ ಸ್ಥಾಪಿಸಿದ ಈ ಸಂಘದಲ್ಲಿ ಎಲ್ಲರೂ ಅಧಿಕಾರಿಗಳು ವಿದ್ಯಾವಂತರೇ ಇದ್ದು, ಪ್ರತಿ ಭಾನುವಾರ ವಾರ್ಡಿನ ಎಲ್ಲಾ ಮೋರಿ ಚರಂಡಿಗಳನ್ನು ಸ್ವಚ್ಛತೆ ಮಾಡಿ ಉತ್ತಮ ಗಿಡ ಮರಗಳನ್ನು ಬೆಳೆಸಿ ಪೋಷಣೆ ಮಾಡುತ್ತಿದ್ದು, ಮಾದರಿ ಸಂಘವಾಗಿ ಮಾರ್ಪಟ್ಟಿದೆ. ಪ್ರತಿ ವರ್ಷವೂ ವಾರ್ಷಿಕೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಮನರಂಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ವಾರ್ಡಿನ ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ. ಅದರಂತೆ ಇತ್ತೀಚೆಗೆ ಕಾವೇರಿ ನಗರ ಕ್ಷೇಮಾಭಿವೃದ್ಧಿ ಸಂಘದ 9ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದ್ದು, ಮಕ್ಕಳಿಂದ ಭರತನಾಟ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸಂಘಕ್ಕಾಗಿ ಶ್ರಮಿಸಿದ ಹಾಗೂ ವಾರ್ಡಿನ ಅಭಿವೃದ್ಧಿಗೆ ಹೆಚ್ಚು ಸಹಕಾರ ನೀಡಿದ ಗಣ್ಯರನ್ನ ಅಭಿನಂದಿಸಿ ಸನ್ಮಾನಿಸಲಾಯಿತು. ಇನ್ನು ಸಂಘದ ಅಭಿವೃದ್ಧಿ ಹಾಗೂ ಬೆಳವಣಿಗೆ ಕುರಿತು ವಾರ್ಡಿನ ಯುವ ಮುಖಂಡ ಹಾಗೂ ನಗರಸಭೆ ಸದಸ್ಯ ಎಂವಿ ಸೋಮಶೇಖರ್ ಹೇಳಿದ್ದೇನು ಗೊತ್ತಾ? ನೀವೇ ಒಮ್ಮೆ ಕೇಳಿ. ನಮ್ಮ ಹೊಸಕೋಟೆ ನಗರದ 30ನೇ ವಾರ್ಡ್ ಕಾವೇರಿ ನಗರ SSM ಬಡಾವಣೆ ಏನಿದೆ, ನಾವು 9 ವರ್ಷಗಳ ಹಿಂದೆ ಈ ಸಂಘಟನೆ ಮಾಡಿಕೊಂಡು ನಮ್ಮ ಮಾಸ್ಟರ್ ವೆಂಕಟೇಶ್ ಸರ್ ಹೇಳ್ದಂಗೆ ಎಲ್ಲನೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಏನೋ ಬುದ್ಧಿವಂತ ವಿದ್ಯಾವಂತ ನಾಗರಿಕರಾಗಿ, ಸಾಮಾನ್ಯ ಜ್ಞಾನ ಉಳ್ಳಂಥವರಾಗಿ ಆದಷ್ಟು ಪ್ಲ್ಯಾಸ್ಟಿಕ್ ತ್ಯಜಿಸಿ, ಅನಿವಾರ್ಯವ ಇಲ್ಲದೇ ಇರತಕ್ಕಂಥ ಟೈಮಲ್ಲಿ ಹೆಚ್ಚು ಪ್ಲ್ಯಾಸ್ಟಿಕ್ ತ್ಯಜಿಸಿ ನಾವು ಪರಿಸರ ಉಳಿಸುವಂಥ ಕೆಲಸ ಮಾಡಬೇಕು. ಇವತ್ತು ಕಾವೇರಿ ನಗರದಲ್ಲಿ ಗಿಡ ಮರ ಬೆಳ್ಕೊಂಡಿದ್ದು ಎಲ್ಲೋದ್ರೂ ಹೇಳ್ತಾರೆ, ಕಾವೇರಿ ನಗರ ಭಾಳ ಚೆನ್ನಾಗಿ ಇಟ್ಕೊಂಡಿದ್ರೆ ಅಭಿವೃದ್ಧಿ 9 ವರ್ಷದಿಂದ ಸತತವಾಗಿ ಸ್ವಚ್ಛತಾ ಕಾರ್ಯಕ್ರಮ ನೋಡಿ ಟೀಮ್ ಹೆಂಗಿದೆ ಅಂತ. 10ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ವಿ. ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಸಹಬಾಳ್ವೆ ಆಗಿರ್ಬೋದು, ಗಿಡ ಮರ ನೆಟ್ಟು ಬೆಳೆಸೋವಂಥದ್ದಾಗಿ, ಅಲ್ಲಿಗೂ ಸುಮಾರು ಜನ ಇಲ್ಲಿ ಮನೆಗೆ ಕಟ್ಟಿದವರು ಮರ ಗಿಡನ ತಳ್ಳಾಕ್ಬಿಟ್ರು, ತೆಗೆದುಬಿಟ್ಟಿದ್ದಾರೆ ಮನೆಗಳ ಹತ್ರ. ಭಾಳ ಬೇಜಾರತ್ತ. ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಗಿಡ ಮರನ ಸಾಕ್ತಾ ಇದ್ದೀವಿ, ಬೆಳೆಸ್ತಾ ಇದ್ದೀವಿ, ಅದೇ ರೀತಿ ಪ್ರೀತಿಸ್ತಾನೂ ಇದ್ದೀವಿ. ದಯಮಾಡಿ ಯಾರೇ ಮನೆ ಕಟ್ಟಲಿ, ಅನಿವಾರ್ಯ ಆದರೆ ಒಂದು ಗಿಡ ತೆಗೆದು ಇನ್ನೊಂದು ಗಿಡ ನೆಟ್ಟು ಇನ್ನೊಂದು ಗಿಡ ತೆಗಿಬೇಕು, ಇಲ್ಲ ಅಂತಂದರೆ ಉಳಿಸ್ಕೊಂಡು ಹೋಗ್ಬೇಕು. ಇವತ್ತು ಬೇಸಿಗೆ ಬಂದಿದೆ, ಮರ ಗಿಡ ಮನೆ ಹತ್ರ ಬೇಡ ಅನ್ನೋರು ಇವತ್ತು ಮರ ಗಿಡಗಳು ಉಡ್ಕೊಂಡು ಹೋಗ್ತಾರೆ. ಈಗ ಮರ ಗಿಡ ಮನೆಗಳ ಹತ್ರ ಬೇಡ ಅಂತ ತೆಗೆದಾಕ್ದವರು ಮರ ಗಿಡಗಳು ಉಡ್ಕೊಂಡು ಹೋಗಲೇಬಾರ್ದು, ನೆರಳಿಗೂ ಹೋಗಬಾರ್ದು, ಗಾಳಿಗೆ ಹೋಗಬಾರ್ದು, ಮನೆಗಳಲ್ಲಿ ಎಸಿಗೆ ಹಾಕೊಂಡು ಮನೆಗಳಲ್ಲಿ ಇರಬೇಕು. ಇವತ್ತು ಪರಿಸರ ಪ್ರೇಮಿಗಳು ಈ ಪರಿಸರ ಉಳಿಸೋವಂಥ ಕೆಲಸ ಮುಂದಿನ ಪೀಳಿಗೆಗೆ ನಾವೇನು ಕೊಡಬೇಕು, ಏನು ಬೇಡ ಅನ್ನೋದನ್ನು ನಾವು ತಿಳ್ಕೊಂಡಿಲ್ಲ ಅಂತಂದರೆ ಈ ಪರಿಸರ ಹೆಂಗೆ ಉಳಿತದೆ? ಒಳ್ಳೆ ಗಾಳಿ, ಒಳ್ಳೆ ಮಳೆ, ಏನೋ ಒಳ್ಳೆ ವಾತಾವರಣ. ನಾವು ಭೂಮಿನ ಇರೋದು ಒಂದೇ ಭೂಮಿ, ಈ ಭೂಮಿನ ನಾವು ಮುಂದಿನ ಪೀಳಿಗೆಗೆ ನಾವು ಅಟ್ಲೀಸ್ಟ್ ನಾವು ಅದನ್ನು ಬೆಳೆಸಿಲ್ಲ ಅಂದ್ರೂ, ಅದನ್ನು ಏನೋ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೂ ಇರೋದನ್ನಾದರೂ ಉಳಿಸಿ ನಾವು ಮುಂದಿನ ಪೀಳಿಗೆ ಕೊಡೋಂಥ ಕೆಲಸ ಮಾಡಬೇಕು. ದಯಮಾಡಿ ಎಲ್ಲರೂ ಈ ಕಾವೇರಿ ನಗರನ ಅನುಸರಿಸಿ ಸ್ವಚ್ಛತೆ ಮತ್ತು ಈ ಪ್ಲ್ಯಾಸ್ಟಿಕ್ ಮುಕ್ತ ನಗರವನ್ನು ಮಾಡಬೇಕಂತೇಳಿ ನಾವು ತುಂಬ ವರ್ಷದಿಂದ ನಗರಸಭೆ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅದು ಸಹಕಾರಿ ಆಗ್ತಾ ಇಲ್ಲ, ನನಗಂತೂ ಸಮಾಧಾನ ಆಗಿಲ್ಲ. ಇನ್ನು ಸಂಘ ಸ್ಥಾಪಿಸಿ ಉದ್ದೇಶ ಹಾಗೂ ಸಂಘದಲ್ಲಿ ನಡೆಯುವ ಚಟುವಟಿಕೆಗಳ ಕುರಿತು ಸಂಘದ ಅಧ್ಯಕ್ಷ ಡಾಕ್ಟರ್ ತಮ್ಮಾರೆಡ್ಡಿ ತಿಳಿಸಿಕೊಟ್ಟಿದ್ದು ಹೀಗೆ. ಅಲ್ಲಿರ್ತಕ್ಕಂಥ ಜನಾಂಗಕ್ಕೆ ಅಥವಾ ಅಲ್ಲಿರ್ತಕ್ಕಂಥ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯ ವಾತಾವರಣವನ್ನ ಕಲ್ಪಿಸಬೇಕು ಅನ್ನೋದಿದೆಯಲ್ಲ, ಇದು ತುಂಬಾ ದೊಡ್ಡದಾದಂಥ ಒಂದು ಕೆಲಸ ಅಂತ ನಾನು ಭಾವಿಸ್ತೀನಿ. ನಾವು ಕಾವೇರಿ ನಗರ ಉದ್ಭವ ಆಗಬೇಕು ಅಂತಂದೇಳಿ ಹೇಳಿದ್ರೆ, ಅಥವಾ ಕಾವೇರಿ ನಗರದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಆಗಬೇಕು ಅಂತಂದು ಹೇಳಿದ್ರೆ
ಮುಖ್ಯ ಕಾರಣ ಏನು ಅಂತಂದು ಹೇಳಿದ್ರೆ ನಮ್ಮಲ್ಲಿ ಒಂದು ಸ್ನೇಹ ಸಮ್ಮಿಲನ ಆಗಬೇಕು. ಅದರ ಮುಖಾಂತರ ಸಮಾಜಕ್ಕೆ ಒಂದು ಸಣ್ಣ ಕೊಡುಗೆ, ಒಂದು ಸಣ್ಣ ಸೇವೆ ಆಗಬೇಕು ಅಂತ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, 1,000 ಜನ ಸೇವೆಗೆ ಬೇಕಾಗಿಲ್ಲ, 10 ಜನ ಇರ್ರಿ ಸಾಕು, ಅದರೊಳಗಡೆ ನಾವು ಬದಲಾವಣೆ ತರಬಹುದು ಅಂತ. ಎಷ್ಟು? 10 ಜನ ಸಾಕಾಗುತ್ತೆ ಅಂತ. ನಾವು ಕಟ್ಟಿರ್ತಕ್ಕಂಥ ಸಂಘ ಕೂಡ 3 ಮೂಲ ಉದ್ದೇಶಗಳನ್ನು ಇಟ್ಕೊಂಡ್ವಿ. ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆ, ಸಹಬಾಳ್ವೆ ಸಹಮತ, ಹಸಿರೇ ಉಸಿರು ಅಂತಂದೇಳಿ ಹೇಳಿದ್ದನ್ನು. ಇದು ಬಹುಮುಖ್ಯವಾಗಿ ಇಟ್ಕೊಂಡು ನಾವು ಇದು ಮಾಡಿದ್ದಂಥ ನಮ್ಮ ಸಂಘನ ಕಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಸಾಧನೆಗಳು ಮಾಡಿದ್ದೀವಿ ಅಂತಂದೇಳಿ ಹೇಳಿದರೆ ಅತಿಶಯೋಕ್ತಿ ಏನಾಗಲ್ಲ ಇಲ್ಲಿ. ಅದು ನಿಜವಾಗ್ಲೂ ಆ ಕಾರ್ಯಕ್ರಮಗಳು ನಡೀತಾ ಇದೆ. ಅದಕ್ಕೆಲ್ಲ ಮತ್ತೊಮ್ಮೆ ನಾನು ನಮ್ಮ ಒಂದು ಈ ಸೈನ್ಯ ಪಡೆ ಇದೆಯಲ್ಲ, ಕಾವೇರಿ ನಗರದ ಸೈನ್ಯ ಪಡೆಯನ್ನು ಅಭಿನಂದಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡತಕ್ಕಂಥ ಎಲ್ಲ ನಮ್ಮ ಕಾವೇರಿ ನಗರ ಬಂಧುಗಳು ಹಾಗೆ ಇತರ ಬಂಧುಗಳಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಘ ಕಟ್ಟಿದ್ದು ಕೂಡ ಹೀಗೆ ನನ್ನ ರಾಜಕೀಯೇತರವಾಗಿರಬೇಕು. ಯಾರ ಒಂದು ಹಿಂದೆನೂ ನಾವು ಪ್ರಚಾರಕ್ಕೆ ಹೋಗಬಾರ್ದು. ನಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಿಸ್ಕೊಳ್ಬೇಕು ಅಂತ ಒಂದು ಉದ್ದೇಶದಿಂದ ನಾವು ಮಾಡಿದ್ವಿ. ಹಿಂದೆ ಮಾಡ್ತಕ್ಕಂಥದ್ದು ಕೂಡ ಅದೇ ರೀತಿಯಾಗಿ ನಾವು ಮಾಡ್ಕೊಂಬಂದಿದ್ವಿ. ಬಟ್ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಂದ ನಮಗೆ ತುಂಬ ನಮಗೆ ಸಪೋರ್ಟ್ ಅವ್ರ ಕಡೆಯಿಂದ ನಮಗೆ ಸಿಕ್ಕಿದೆ. ಹಂಗಾಗಿ ನಾವು ಅಭಿವೃದ್ಧಿ ಮಾಡೋದಕ್ಕೂ ಒಂದು ಸ್ವಲ್ಪ ಮಟ್ಟಿಗೆ ಒಂದು 4 ಹೆಜ್ಜೆ ಹಾಕ್ತಕ್ಕಂಥ ಒಂದು ಪ್ರಯತ್ನನ ನಾವು ಮಾಡಿದ್ದೀವಿ. ಅದು ನಿಮ್ಮೆಲ್ಲರ ಒಂದು ಪರಿಶ್ರಮ ಅಂತಂದೇಳಿ ಹೇಳಿದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಾವೇರಿ ನಗರದ ನಿವಾಸಿಗಳೇ, 2015ರಲ್ಲಿ ಕಾವೇರಿ ನಗರ ಆಗಿ ಕಾಣಲಿಲ್ಲ. ಅದು ಹೆಸರು ಇರಲಿಲ್ಲ. ಇಲ್ಲೆಲ್ಲ ಕೂಡ ರಸ್ತೆಗಳು ಇರಲಿಲ್ಲ, ಚರಂಡಿಗಳು ಇರಲಿಲ್ಲ, ಬೀದಿ ದೀಪಗಳು ಇರಲಿಲ್ಲ. ಆವತ್ತಿನ ದಿವಸ ಹಾವುಗಳು ಎಲ್ಲ ಓಡಾಡ್ತಿದ್ವು ಜಾಸ್ತಿಯಾಗಿ. ರಾತ್ರಿ ಹೊತ್ತು ಜನ ಓಡಾಡಬೇಕು ಅಂತ ತುಂಬ ಭಯ ಬೀಳ್ತಿದ್ರು. ಹಾವುಗಳಂದರೆ ತುಂಬ ದೊಡ್ಡ ಹಾವುಗಳಿದ್ವು. ಅಂಥ ಸಂದರ್ಭದಲ್ಲಿ ಮಕ್ಕಳು ಮರಿ ಎಲ್ಲ ಕೂಡ ಸ್ಕೂಲ್ಗೆ ಹೋಗಬೇಕು ಅಂತಂದರೆ ಮಳೆಗಾಲದಲ್ಲಿ ಜಾರಿ ಬೀಳ್ತಕ್ಕಂತಹ ಪರಿಸ್ಥಿತಿ. ಕೆಸರು, ಗಿಡಗಳು, ಮುಳ್ಳು ಗಿಡಗಳು, ದೊಡ್ಡ ಬೇಲಿ ಗಿಡಗಳು ಹೀಗೆ ತುಂಬಿಕೊಂಡಿತ್ತು. ಖಾಲಿ ಸೈಟ್ಗಳಲ್ಲಿ ನೀರಂತೂ ಎಲ್ಲೂ ನೀರಿರಲಿಲ್ಲ, ಯಾರ ಮನೆಗೂ ನೀರಿರಲಿಲ್ಲ. ಟ್ಯಾಂಕರ್ನ ಓಡಿಸ್ಕೊಳ್ಬೇಕಾಯ್ತು, 300-400 ರೂಪಾಯಿ 500 ರೂಪಾಯಿ ಕೊಟ್ಬಿಟ್ಟು. ಹಾಗಾಗಿ ಆವತ್ತಿನ ದಿವಸ ಇಲ್ಲಿ ಹೇಳಬೇಕು ಅಂದರೆ ಕಾವೇರಿ ನಗರ ಥರ ಇರಲಿಲ್ಲ. 2015ರಲ್ಲಿ ತಮ್ಮಾರೆಡ್ಡಿ ಅವ್ರನ್ನ ಅಧ್ಯಕ್ಷರನ್ನು ಮಾಡಿ, ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಮಾಡಿ, ಹಾಗೆ ಸುಮಾರು ಜನ 9 ಜನರ ಸದಸ್ಯರನ್ನ ಮಾಡಿಕೊಂಡು ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಅಂದ್ಬಿಟ್ಟು ಸ್ಥಾಪನೆ ಮಾಡ್ಕೊಂಡ್ವಿ. ಅಕ್ಟೋಬರ್ 2ರಂದು ಆವತ್ತಿನ ದಿವಸ ಆವತ್ತಿನ ಶಾಸಕರಾಗಿದ್ದಂಥ MT ನಾಗರಾಜ್ರವರು ಕಾವೇರಿ ನಗರ ಅಂತ ಅಂದ್ಬಿಟ್ಟು ಉದ್ಘಾಟನೆಯನ್ನು ಮಾಡಿ ಹೋದರು. ಹಾಗೆಯೇ ಇಲ್ಲಿರ್ತಕ್ಕಂಥ ಕಾವೇರಿ ನಗರದ ನಿವಾಸಿಗಳೆಲ್ಲರೂ ಸೇರಿಕೊಂಡು ಆವತ್ತಿನ ದಿವಸ ಕಾವೇರಿ ನಗರ ಅಂತ ಉದ್ಘಾಟನೆ. ಒಟ್ಟಾರೆ ಹೊಸಕೋಟೆ ನಗರದಲ್ಲಿ ಇರುವ ಕಾವೇರಿ ನಗರ ಕ್ಷೇಮಾಭಿವೃದ್ಧಿ ಸಂಘ ಮಾದರಿ ಸಂಘವಾಗಿದ್ದು, ಇತರೆ ವಾರ್ಡಿನವರು ಇವರಂತೆ ಒಗ್ಗಟ್ಟಾಗಿ ಇದ್ರೆ ಪ್ರತಿ ವಾರ್ಡು ಮಾದರಿಯಾಗುವುದರಲ್ಲಿ ಅನುಮಾನವೇ ಇಲ್ಲ. ಕಾಣಿಕೆಯನ್ನು ಕೊಡದೆ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಾರ್ಥಿಸ್ಕೊಳ್ತೇನೆ. ದೇವರಲ್ಲಿ ಪ್ರಾರ್ಥಿಸ್ತಾ ಸನ್ಮಾನವನ್ನ ಅವರೆಲ್ಲರಿಗೂ ಕೊಡವೆ ಭಗವಂತ ಇನ್ನಷ್ಟು ಆಯುರ ಆರೋಗ್ಯ. ಇವತ್ತು ಎಲ್ಲ ವಿಷಯಗಳನ್ನು ನಮ್ಮ ಕಾವೇರಿ ನಗರ ಏನು ನಾವು ಒಂದು ಕ್ಷೇಮಾಭಿವೃದ್ಧಿ ಸಂಘ ಮಾಡ್ಕೊಂಡಿದ್ದೀವಿ, ಇದ್ರ ಬಗ್ಗೆ ವಿಸ್ತಾರವಾಗಿ ನಮ್ಮ ನಗರಸಭೆ ಸದಸ್ಯರಾದಂಥ ಸೋಮಶೇಖರ್ ಆಗಿರ್ಬೋದು, ನಮ್ಮ ಅಧ್ಯಕ್ಷರಾದಂಥ ತಮ್ಮರೆಡ್ಡಿ ಸರ್ ಆಗಿರ್ಬೋದು, ನಮ್ಮ ಸೆಕ್ರೆಟರಿಗಳು ವೆಂಕಟೇಶ್ ಸರ್ ಆಗಿರ್ಬೋದು, ಎಲ್ಲ ವಿವರವಾಗಿ ಹೇಳಿದ್ದಾರೆ. ನಾನು ತಮ್ಮ ಮುಖೇನ, ಈ ಒಂದು ಮಾಧ್ಯಮದ ಮುಖೇನ ನಾನು ನಮ್ಮ ಹೊಸಕೋಟೆ ಟೌನ್ನಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳುವಂಥ ವಿಷಯ ಏನು ಅಂತಂದರೆ, ಏನು ನಮ್ಮ ಕಾವೇರಿ ನಗರದಲ್ಲಿ ಇಂಥ ಒಂದು ಉತ್ಸಾಹದಿಂದ ಒಂದು ಸಂಘ ಕಟ್ಕೊಂಡು ಏನು ಒಂದು ನಾವು ಭಾನುವಾರ ಬಂದಂಥ ಕಾರ್ಯಕ್ರಮಗಳಾಗಿರೋ ಸ್ವಚ್ಛತಾ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ನಾವು ಬೇರೆ ಮಾಡೋಂಥ ಕಾರ್ಯಕ್ರಮಗಳಾಗಿರ್ಬೋದು, ಈ ಒಂದು ಕಾರ್ಯಕ್ರಮಗಳಿಂದ ನಾವು ಇವತ್ತು ನೀವು ಕಾಣ್ತಾ ಇದ್ದೀರಿ, ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೀರಿ ಕಾವೇರಿ ನಗರದಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಇವತ್ತು ನಾವು ನಿವಾಸಿಗಳು ಜೀವನ ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು. ಇದೇ ತರಹ ಇರ್ತಕ್ಕಂಥ ನಮ್ಮ ಟೌನ್ನಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಗಳಲ್ಲೂ ಸಹ ಎಲ್ಲರೂ ಇದರಿಂದ ಪ್ರೇರೇಪಿತರಾಗಿ ಅವರು ಸಹ ಈ ಥರ ಒಂದು ಸಂಘಗಳನ್ನು ಕಟ್ಕೊಂಡು ಅಲ್ಲಿ ಈ ಥರ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ಇಡೀ ನಮ್ಮ ನಗರ ಭಾಳ ಸುಸಜ್ಜಿತವಾಗಿ ಇರ್ತೈತೆ ಅನ್ನೋದು ನನ್ನ ಒಂದು ಮನವಿ. ಅದನ್ನು ಮಾಡಲಿ ಎಲ್ಲರೂ ಅಂಥೇಳಿ ತಮ್ಮ ಮುಖ್ಯನ ಒಂದು ತಲುಪಿಸಿ ಎಲ್ಲರಿಗೂ ಒಂದು ಮನವರಿಕೆ ಮಾಡಿಕೊಳ್ಳಿ ಅಂಥದ್ದು ನನ್ನ ಮನವಿ.